ಯಾರೆಲ್ಲ ರೇಪ್ ಮಾಡ್ತಾರೆ ಅಂಥವರೆಲ್ಲ ಭೂಮಿಗೆ ಇರೋ ಅರ್ಹರಲ್ಲ ಅವರು ವ್ಯಕ್ತಿಗಳು. ಹಲ್ಲೆಲ್ಲ ಮಾಡಿದ್ರು, ನಾನು ನೋಡಿದ್ದೀನಿ. ಹಲ್ಲೆಲ್ಲ ಮಾಡಿದ್ದಾರೆ, ಹೊಡೆದಿದ್ದಾರೆ ಕೆಲವೊಬ್ಬರಿಗೆ, ಹೋರಾಟ ಮಾಡುವವ್ರಿಗೆ. ಅದು ಯಾಕೆಲ್ಲ ನ್ಯಾಯ ಕೊಡಕ್ಕೆ ತಾನೇ ಹೋರಾಟ ಮಾಡ್ತಾ ಇರೋದು ಅವರು. ಅದೇ ಅವ್ರ ಮಗಳು ಅಥವಾ ಅವರ ಮನೆಯವರು ಏನಾದರೂ ಈ ಥರ ಆದರೆ ಅವರು ಸುಮ್ಮನೆ ಬಿಡ್ತಾರಾ? ಈ ಕಡೆ ಹೋದರೆ ಡೈರೆಕ್ಟ್ ಬೆಂಗಳೂರು ಹೋಗುತ್ತೆ, ಬಟ್ ಇದು ರೋಡು ಚೆನ್ನಾಗಿಲ್ಲ. ಅದಕ್ಕಾಗಿ ನಾನು ಚಾರ್ಮಾಡಿ ಘಾಟ್ ಹತ್ರ ಹೋಗ್ತಾ ಇದ್ದೀನಿ. ಇದು ಶಿರಾಡಿ ಘಾಟ್. ಈ ಕಡೆ ಹೋದರೆ ಶಿರಾಡಿ, ಈ ಕಡೆ ಹೋದರೆ ಅಂದರೆ ಬಿಶೋಟ್ ಕ್ರಾಸ್ ಹೋದರೆ ಚಾರ್ಮಾಡಿ ಘಾಟಿ. ಬಂದ ರೂಟ್ಗೆ ಹೋಗ್ತಾ ಇದ್ದೀನಿ. ಲಾಸ್ಟು ನಾನು ಬೆಂಗಳೂರು ಟು ಮಂಗಳೂರು ವೀಡಿಯೋ ಮಾಡಿರಲ್ಲ, ಅದು 2 ಮಂತ್ ಬ್ಯಾಕ್ ವೀಡಿಯೋ ಮಾಡಿರೋವಂಥದ್ದು. ಯಾವಾಗ ಆಗುತ್ತೋ ಗೊತ್ತಿಲ್ಲ ಶಿರಾಡಿ ಘಾಟಿ. ಅದು ಏನಾದರೂ ಕಂಪ್ಲೀಟ್ ಆದರೆ ಆರಾಮ್ ರೈಡಿಂಗ್ ಹೋಗೋಕ್ಕೆ ಕಾರ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಟ್ರಕ್ ಮಾತ್ರ, ಇವಾಗ ಟ್ರಕ್ ಮಾತ್ರ ಹೋಗ್ತಾ ಇದೆ ಅಷ್ಟೇ. ನಾನು ಹೋದರೆ ಹೆವಿ ಪ್ರಾಬ್ಲಮ್ ಆಗುತ್ತೆ ಬೈಕ್ಗೆ ಇವಾಗ ಹೋದರೆ. ಯಾಕಂದರೆ ಇವಾಗ ಸಿಚುವೇಷನ್ಗೆ ನನ್ನ ಗಾಡಿ ಇದಾಗ್ತಿಲ್ಲ. ಸ್ಟ್ರೆಂತ್ ಇದೆ ಬೈಕ್ಗೆ, ಬಟ್ ನನ್ನ ಬೈಕು ತುಂಬ ಫೋರ್ಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಬೆಂಗಳೂರು ಟು ಮಂಗಳೂರು ವೀಡಿಯೋ ಮಾಡಿದ್ದೆ ಅಲ್ವಾ, ಸೊ ನಾನು ಲಾಸ್ಟು ರಿಟರ್ನ್ ಆಗುವಾಗ ಅಲ್ಲಿಂದನೇ ಹೋದೆ ಬೆಂಗಳೂರಿಗೆ. ಬಟ್ ಅಲ್ಲಿ ಹೋಗುವಾಗ ನಾನು ಸ್ವಲ್ಪ ಕೆಲಸ ಆಯ್ತಲ್ಲ, ಸ್ವಲ್ಪ ರೈಸ್ ಮಾಡಿದೆ ಸ್ಪೀಡನ್ನು. ಅಲ್ಲಿ ಹಲ್ಲ ದಿಡ್ಡಿ ಎಲ್ಲ ಇತ್ತಲ್ವ, ಸೊ ಅಲ್ಲಿ ಕೂಡ ರೈಸ್ ಮಾಡಿದೆ. ಸೊ ಅದಕ್ಕಾಗಿ ಸ್ವಲ್ಪ ಆಯಿಲೆಲ್ಲ ಲೀಕೇಜ್ ಆಗಿದೆ. ಗಾಡಿ ಮಾಡಬೇಕು ಬೆಂಗಳೂರಲ್ಲಿ, ನೋಡೋಣ. ಬೆಂಗಳೂರಲ್ಲಿ ನನಗೆ ಅಷ್ಟು ಪರಿಚಯ ಇಲ್ಲ. ಸೋಲೋ ರೈಡು ಲಾಂಗ್ ಹೋಗೋಕ್ಕೆ ತುಂಬ ಅಂದರೆ ಸ್ವಲ್ಪ ತೊಂದರೆ ಆಗುತ್ತೆ. ಅಂದರೆ ಬೆಂಗಳೂರು ಆಲ್ಮೋಸ್ಟ್ ಸೋಲೋ ರೈಡ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಲಡಾಖು ಆ ಕಡೆ ಎಲ್ಲ ಹೋದರೆ ಸೋಲೋ ರೈಡು ಸ್ವಲ್ಪ ತೊಂದರೆ ಆಗುತ್ತೆ. ಯಾಕಂದರೆ ಇದೆಲ್ಲ ಆಲ್ಮೋಸ್ಟ್ ನಮ್ಗೆ ಗೊತ್ತಿರುತ್ತೆ ಜನಗಳು ಹೆಂಗೆ ಅಂತ, ಬಟ್ ಅಲ್ಲಿ ಹೋದರೆ ಯಾರು ಹೆಂಗೆ ಅಂತ ಗೊತ್ತಾಗಲ್ಲ ಅಲ್ವಾ. ಸೊ ಸೋಲೋ ರೈಡು ತುಂಬ ಕಷ್ಟ. ಅದು ಬೇರೆ ಹುಡುಗಿನ ಅಂದರೆ ಮನೆಯವ್ರನ್ನ ಕರ್ಕೊಂಡು ಹೋದರೆ ಡೇಂಜರು. ಯಾಕಂದರೆ ಯಾಕಂದರೆ ಬರ್ತಿರೋದು ರೇಪು ಅದು ಇದು. ನನ್ನ ಪ್ರಕಾರ ರೇಪ್ ಏನಾದರೂ ಮಾಡಿದ್ರೆ ಡೈರೆಕ್ಟಾಗಿ ಒಂದು ಶಿಕ್ಷೆ ಅಂದರೆ ಬೇಕು, ಎನ್ಕೌಂಟರ್. ಅಂಥವರೆಲ್ಲ ಜೀವಂತ ಇದ್ದರೆ ತುಂಬ ತೊಂದರೆ ಆಗುತ್ತೆ. ಯಾಕಂದರೆ ಜೈಲಿಗೆ ಹಾಕ್ತಾರೆ, ಬಟ್ ಅಲ್ಲಿ ಆರಾಮಾಗಿರ್ತಾರೆ. ರೇಪ್ ಅದರ ಮನೆಯವರು ಅವರ ಕಷ್ಟ ಯಾರಿಗೆ ಬೇಡ. ಇವಾಗ ಲಾಸ್ಟ್ ಧರ್ಮಸ್ಥಳ ಒಂದು ಕೇಸ್ ಆಯ್ತಲ್ವ, ಅದು ಎಷ್ಟು ವರ್ಷ ಆಯ್ತು ಅಂದರೆ ಯಪ್ಪ ಆಲ್ಮೋಸ್ಟ್ 12 ವರ್ಷ ಜಾಸ್ತಿ ಆಯ್ತು ಅನಿಸುತ್ತೆ ರೇಪ್ ಆಗಿ. ಏನು ತಪ್ಪು ಮಾಡಿಲ್ಲ ಅವನು ಎಷ್ಟು ವರ್ಷ ಶಿಕ್ಷೆ ಅನುಭವಿಸಿದ್ದಾನಂದರೆ ಯಪ್ಪ. ಸರ್ಕಾರಕ್ಕೆ ಇದು ಮಾಡಬೇಕಾ ಅಥವಾ ಯಾರಿಗೆ ಇದು ಮಾಡಬೇಕು ಗೊತ್ತಿಲ್ಲ. ಹಣ ಇದ್ದರೆ ಏನು ಬೇಕಾದರೂ ಮಾಡ್ಬೋದಾ ಒಂದು, ಬಟ್ ಸರ್ಕಾರಕ್ಕೆ ಗೊತ್ತು ಅನಿಸುತ್ತೆ ಯಾರು ತಪ್ಪು ಮಾಡಿದಾರೆ ಅಂತ, ಬಟ್ ಕಾನೂನು ಕ್ರಮ ಆಗಿಲ್ಲ. ತುಂಬ ಬೇಜಾರಾಗ್ತದೆ. ಯಾಕಂದರೆ ಧರ್ಮಸ್ಥಳ ಅಂದರೆ ಒಂದು ಪವಿತ್ರ ಕ್ಷೇತ್ರ, ಅಲ್ಲೇ ಈ ಥರ ಆದರೆ ಏನು ಟ್ರಸ್ಟ್ ಬರುತ್ತೆ? ಅದು ದೇವರಿಗೆ ಒಂದು ಅಪಮಾನ ಅಲ್ವಾ. ಸೌಜನ್ಯ ಕೇಸು ಆಗಲಿ, ನ್ಯಾಯ ಸಿಗಲಿ ನನ್ನ ಒಂದು ಪ್ರಾರ್ಥನೆ. ಶ್ರೀ ಮಂಜುನಾಥ ದೇವರು ಆದಷ್ಟು ಬೇಗ ಒಂದು ಒಳ್ಳೆಯ ನಡೆಯನ್ನು ಕೊಡಲಿ ಅವ್ರಿಗೆ, ಅವ್ರ ಮನೆಯವ್ರಿಗೆ. ಅಷ್ಟು ಹೋರಾಟ ಮಾಡಿ ಕೂಡ ನ್ಯಾಯ ಸಿಗಲಿಲ್ಲ ಅಂದರೆ ಏನು ಅರ್ಥ? ಅದಕ್ಕೆ ಏನು ಅರ್ಥ? ನಾನು ಯಾರನ್ನು ಕೂಡ ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ನಂಗೆ ಕೂಡ ಗೊತ್ತಿಲ್ಲ ಅಲ್ವಾ. ಸೊ ಯಾರನ್ನು ಕೂಡ ಕೈ ಎತ್ತಿ ಬೆರಳು ತೋರ್ಸೋಕ್ಕಾಗಲ್ಲ ಇವರೇ ತಪ್ಪು ಮಾಡಿರೋ ಅಂತ.
ಕಾನೂನು ಸರಿ ಇಲ್ವಾ ಅಥವಾ ಜನರೇ ಕಾನೂನು ಇದು ಮಾಡ್ತಿದ್ದಾರಾ ಗೊತ್ತಿಲ್ಲ. ನನ್ನ ಪ್ರಕಾರ ರೇಪ್ ಮಾಡಿದ್ರಲ್ವಾ ಡೈರೆಕ್ಟಾಗಿ ಒಂದು ಎನ್ಕೌಂಟ್ರ್ ಇಲ್ಲಾಂದರೆ ಒಂದು 10 ದಿನ ಟಾರ್ಚರ್ ಅಂದರೆ ಅವನು ಬದುಕಬಾರ್ದು, ಆ ಥರ ಟಾರ್ಚರ್ ಕೊಡಬೇಕು. ಆವಾಗ ನಮಗೆ ಯಾರು ರೇಪ್ ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ, ಓಕೆ ಈ ಥರ ಶಿಕ್ಷೆ ಆಗುತ್ತೆ. ಇಲ್ಲಾಂದರೆ ಫ್ರೀ ಬಿಟ್ಟರೆ ರೇಪ್ ಮಾಡಿ ಏನಾಗಲ್ಲ, ರೇಪ್ ಮಾಡ್ಬೋದು. ಅಂದರೆ ರೇಪ್ ಮಾಡೋರ ಬಗ್ಗೆ ಹೇಳ್ತಾ ಇರೋದು ತುಂಬ ಆಗ್ತಾಯಿದೆ. ಆಲ್ಮೋಸ್ಟ್ ಇವಾಗ ಭಾರತ ಅಂದರೆ ಒಂದು ಸೇಫೆಸ್ಟ್ ಕಂಟ್ರಿ ಅಂತ ಮೊದಲು ಹೇಳ್ತಾಯಿದ್ರು, ಇವಾಗ ಯಾರು ಟ್ರಸ್ಟ್ ಮಾಡ್ತಾ ಇಲ್ಲ. ಇಂಡಿಯಾವನ್ನೇ ಸೇಫ್ ಇಲ್ಲ ಅಲ್ವಾ. ಲಾಸ್ಟು ಒಬ್ಬರು ಫಾರಿನವ್ರು ರೈಡ್ ಮಾಡುವಾಗ ಅವನ ಹೆಂಡತಿ ಮೇಲೆ ರೇಪ್ ಆಯಿತು. ಅಂದರೆ 4-5 ಜನ ರೇಪ್ ಮಾಡಿದ್ರು. ಅಂದರೆ ಅವರು ಕೂಡ ವ್ಲಾಗ್ ಮಾಡೋರಲ್ವಾ, ಸೊ ಅವ್ರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ, ಓಕೆ ಇಂಡಿಯಾ ಕಂಟ್ರಿ ಸೇಫ್ ಅಲ್ಲ. ಈ ಥರ ಆದರೆ ಯಾರು ಕೂಡ ಬರೋಕ್ಕೆ ಕೂಡ ಅಂದರೆ ಫಾರಿನವರು ಬರೋಕ್ಕೆ ಕೂಡ ಹೆದರ್ತಾರೆ. ಹೆಂಗೆ ರೈಡ್ ಮಾಡ್ಕೊಂಡು ಬರೋದು, ಇಂಡಿಯಾ ಮೇಲೆ ಯಾವ ನಂಬಿಕೆ ಇಟ್ಕೊಂಡು ರೈಡ್ ಮಾಡ್ತಾರೆ. ಅವರು ಕೂಡ ನಮ್ಮ ಇಂಡಿಯಾ ಅಂದರೆ ಒಂದು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಅಂದರೆ ಒಳ್ಳೆ ಕಲ್ಚರು, ಒಳ್ಳೆ ದೇವ್ರ ಬಗ್ಗೆ ನಂಬಿಕೆ, ದೇವ್ರ ಬಗ್ಗೆ ಒಂದು ಹಿಸ್ಟ್ರಿ ಇರೋ ಪ್ಲೇಸಸ್ಸು. ಬಟ್ ಜನಗಳು ಏನಂತ ಗೊತ್ತಿಲ್ಲ. ಅಂದರೆ ಒಳ್ಳೆಯವರಿದ್ದಾರೆ, ತುಂಬ ಒಳ್ಳೆಯವರಿದ್ದಾರೆ, ಬಟ್ ಕೆಲವೊಂದು ಸಣ್ಣ ಸಣ್ಣ ಹುಳುಗಳು, ಒಂದು ಕಪ್ಪು ಚಿಕ್ಕೆ ಅಂತ ಹೇಳ್ತಾರಲ್ವಾ, ಸೊ ಅವರಿಂದ ನಮ್ಮ ದೇಶದ ಬಗ್ಗೆ ಒಂದು ಕೆಟ್ಟ ಭಾವನೆ ಬರುತ್ತಾ ಇದೆ. ಏನು ಮಾಡೋದು ಗೊತ್ತಿಲ್ಲ. ನಮ್ಮ ಜನಗಳು, ನನ್ನ ಪ್ರಕಾರ ಕಾನೂನು ಒಂದು ಸರಿಯಾಗಬೇಕು. ಒಂದು ರೇಪು ಇದು ಮತ್ತು ಆ್ಯಸಿಡ್ ಆಗ್ತಾರಲ್ವ, ಅವ್ರಿಗೆ ಬಗ್ಗೆ ಒಂದು ಒಳ್ಳೆ ಶಿಕ್ಷೆ ಕೊಡಬೇಕು. ಅಂದರೆ ಅವ್ರು ಒಂದು ಎನ್ಕೌಂಟರ್ ಮಾಡಿ ಬಿಸಾಡಬೇಕು, ಪಬ್ಲಿಕಲ್ಲಿ ಎನ್ಕೌಂಟರ್ ಮಾಡಬೇಕು. ಅವಾಗ ಗೊತ್ತಾಗುತ್ತೆ, ಓಕೆ. ಇಲ್ಲ ಅಂದರೆ ಈ ಥರ ಆಗ್ತಾ ಇರುತ್ತೆ. ಸೌಜನ್ಯ ಕೇಸು ಆದಷ್ಟು ಬೇಗ ಕ್ಲಿಯರ್ ಆಗಲಿ. ಯಾರು ಅಪರಾಧ ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಲಿ. ನನ್ನ ಪ್ರಕಾರ ಅವ್ರನ್ನ ಎನ್ಕೌಂಟರ್ ಮಾಡಬೇಕು, ಯಾರೇ ಆಗಲಿ. ದುಡ್ಡಿರೋದ್ರೆ ಎಲ್ಲ ಕಾನೂನು ಒಂದೇ ಅಲ್ವಾ. ಇವಾಗ ಬಡವರಾಗಲಿ ಶ್ರೀಮಂತರಾಗಲಿ ಕಾನೂನು ಎಲ್ಲ ಒಂದೇ ಅಲ್ವಾ. ಶ್ರೀಮಂತರಿಗೆ ಏನು ಹಣ ಕೊಟ್ಟರೆ ಏನು ಬೇಕಾದ್ ಮಾಡು, ಆ ಥರ ಏನು ಆಗಬಾರ್ದು. ಸರ್ಕಾರ ಅಂದರೆ ಎಲ್ಲ ಒಂದೇ, ಗೌರ್ಮೆಂಟ್ ಅಂದರೆ ಎಲ್ಲ ಒಂದೇ, ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ. ಸುಮ್ಮನೆ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಏನಕ್ಕೆ ಮಾಡಿರೋದಾಗಾದರೆ, ಸಂವಿಧಾನ ತಿದ್ದುಪಡಿ ವಿಧಿಗಳು, ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಯಾಕೆ ಮಾಡ್ತಾರೆ? ಎಲ್ಲ ಅಂದರೆ ಸೌಜನ್ಯ ಕೇಸು ಒಂದು ವಿಚಾರ ಮಾತಾಡ್ದಲ್ಲ, ಎಲ್ಲ ಅಂದರೆ ಯಾರೆಲ್ಲ ರೇಪು ಈ ಥರ ಕೆಟ್ಟ ಕೆಲಸ ಮಾಡ್ತಾರೆ ಅವ್ರ ಪ್ರಕಾರ ಶಿಕ್ಷೆ ಆಗಲೇಬೇಕು. ಕಾನೂನು ಅಂದರೆ ನನ್ನ ಪ್ರಕಾರ ಅವ್ರಿಗೆ ಯಾರಲ್ಲಿ ರೇಪ್ ಮಾಡ್ತಾರೆ ಅವ್ರಿಗೆ ಏನಿಲ್ಲ, ಮರಣದಂಡನೆ ಇಲ್ಲ ಅಂದರೆ ಮರಣದಂಡನೆ ಕೊಡ್ಬೋದು. ಯಾಕಂದರೆ ಅಲ್ಲಿ ಕೂಡ ಏನೋ ತೊಂದರೆ ಆಗುತ್ತೆ, ಅಂದರೆ ಮರಣದಂಡನೆ ತಪ್ಪಿಸಿ ಏನೋ ಮಾಡ್ಬೋದು. ನನ್ನ ಪ್ರಕಾರ ಅಂದರೆ ಪಬ್ಲಿಕಲ್ಲಿ ಎನ್ಕೌಂಟರ್ ಮಾಡಬೇಕು, ಅವಾಗ ಕರೆಕ್ಟ್ ಆಗುತ್ತೆ. ಇಲ್ಲ ಅಂದರೆ ನನ್ನ ಪ್ರಕಾರ ಇದು ಆಗ್ತಾ ಇರುತ್ತೆ. ಕೆಲವ್ರು ಹೇಳ್ಬೋದು ನನಗೆ ಯಾಕೆ ಬೇರೆಯವ್ರ ಮನೆ ವಿಚಾರ, ಬಟ್ ನನ್ನ ಪ್ರಕಾರ ಅವ್ರು ಕೂಡ ಒಂದು ಹೆಣ್ಮಗು ಅಲ್ವಾ. ನೋಡೋಕ್ಕೋದ್ರೆ ನನ್ನ ಅಕ್ಕ ಅಂತಾರೆ, ಅವ್ರು ಕೂಡ ಬೇಜಾರಾಗುತ್ತೆ. ಇಷ್ಟು ವರ್ಷ ಕೂಡ ನ್ಯಾಯ ಸಿಗಲಿಲ್ಲ ಅಂದರೆ ಏನು ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ಗೌರ್ಮೆಂಟು ಹೋರಾಟ ಆಗ್ತಾ ಇದೆ. ನನ್ನ ಫ್ರೆಂಡು ಕೂಡ ಅದ್ರ ಬಗ್ಗೆ ಹೋರಾಟ ಎಲ್ಲ ಮಾಡ್ತಾ ಇದ್ದಾನೆ. ನನಗೆ ಇಲ್ಲಿ ಆ ಕಡೆ ಬರುವಾಗ ನನಗೆ ತುಂಬ ಬೇಜಾರು. ಊರಿಗೆ ಬರುವಾಗ ನಮ್ಮ ಊರಲ್ಲಿ ಈ ಥರ ಎಲ್ಲ ಘಟನೆ ಆದರೆ ನಂಗೆ ಕೂಡ ಬೇಜಾರಾಗುತ್ತೆ. ನನ್ನ ಊರಲ್ಲಿ ಇಷ್ಟು ವರ್ಷ ಆದರೂ ಕೂಡ ಕಾನೂನು ಅಂದರೆ ಒಂದು ಶಿಕ್ಷೆ, ಒಂದು ಸೌಜನ್ಯ ಕೇಸು ಕ್ಲಿಯರ್ ಆಗಿಲ್ಲ ಅಲ್ವಾ ಅಂತ. ಬಟ್ ಯಾಕೆ ಅಂತ ಗೊತ್ತಿಲ್ಲ. ಕೆಲವರು ತಪ್ಪು ಮಾಡಿದ್ರ ಬಗ್ಗೆ ಮಾತಾಡುವಾಗ ಯಾಕೆ ಅದ್ರ ವಿರುದ್ಧವಾಗಿ ಜನಗಳು ಮಾತಾಡ್ತಾರೆ. ಕೆಲವು ಜನಗಳು ಅವರ ಬಗ್ಗೆ ಅಂದರೆ ಧರ್ಮಸ್ಥಳ ಟೆಂಪಲ್ ಬಗ್ಗೆ ಮಾತಾಡ್ತಿದ್ಯಲ್ವಂತ ಕೆಲವರು ಹಲ್ಲೆಲ್ಲ ಮಾಡಿದ್ರು. ನಾನು ನೋಡಿದ್ದೀನಿ, ಹಲ್ಲೆಲ್ಲ ಮಾಡಿದ್ದಾರೆ, ಹೊಡೆದಿದ್ದಾರೆ ಕೆಲವರಿಗೆ, ಹೋರಾಟ ಮಾಡುವವ್ರಿಗೆ. ಅದು ಯಾಕೆಲ್ಲ ನ್ಯಾಯ ಕೊಡಕ್ಕೆ ತಾನೇ ಹೋರಾಟ ಮಾಡ್ತಾ ಇರೋದು ಅವರು. ಅದೇ ಅವ್ರ ಮಗಳು ಅಥವಾ ಅವರ ಮನೆಯವರು ಏನಾದರೂ ಈ ಥರ ಆದರೆ ಅವ್ರಿಗೆ ಸುಮ್ಮನೆ ಬಿಡ್ತಾರಾ?
ಗೊತ್ತಾಗಬೇಕು. ಯಾಕೆಂದರೆ ಜನರಿಗೆ ಗೊತ್ತಾಗಬೇಕು. ಏನಿಲ್ಲ, ನನ್ನ ಪ್ರಕಾರ ಏನಿಲ್ಲ, ಸರ್ಕಾರ ಏನಾದರೂ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಜನಗಳೇ ಕಾನೂನು ಕ್ರಮ ಕೈಗೊಳ್ಬೇಕು. ಜನರೇ ಏನಾದರೂ ಮಾಡಿ ಇದು ಮಾಡಬೇಕು. ಅಂಥವ್ರನ್ನ ಜೀವಂತ ಇದ್ರೂ ಕೂಡ ವೇಸ್ಟ್. ಅಂಥವರೆಲ್ಲ ಇರಬಾರ್ದು, ಭೂಮಿ ಮೇಲೆ ಇರಬಾರ್ದು ನನ್ನ ಪ್ರಕಾರ. ಯಾರೆಲ್ಲ ರೇಪ್ ಮಾಡ್ತಾರೆ ಅಂಥವರೆಲ್ಲ ಭೂಮಿಗೆ ಇರೋ ಅರ್ಹರಲ್ಲ ಅವರು ವ್ಯಕ್ತಿಗಳು. ಯಾಕಂದರೆ ಎಲ್ರಿಗೂ ಬದುಕೋ ಸ್ವಾತಂತ್ರ್ಯ ಇದೆ, ಯಾರು ಕೂಡ ಹೊಡೆಯೋ ಸ್ವಾತಂತ್ರ್ಯ ಇಲ್ಲ. ಅವ್ರ ಬಗ್ಗೆ ಕೆಟ್ಟದಾಗಿ ಮಾಡೋ ಅರ್ಹತೆ ಯಾರು ಕೂಡ ಇಲ್ಲ. ಬಟ್ ಮಾಡೋವ್ರಿಗೆ ಭೂಮಿ ಮೇಲೆ ಬರೋ ಅರ್ಹತೆ ಕೂಡ ಇಲ್ಲ.